ಹಾಸನ ಕ್ಷೇತ್ರದ ಶಾಸಕ ಪ್ರೀತಂ ಗೌಡ ಮನೆ ಮೇಲಿನ ಜೆಡಿಎಸ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ಬಿಜೆಪಿ ನಿಯೋಗದಿಂದ ಪಾದಯಾತ್ರೆ, ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿ. ಅದಾದ ನಂತರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ. ಮೈತ್ರಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಪಡೆ. ಪಾದಯಾತ್ರೆ ಮೂಲಕ ಬಿಜೆಪಿ ನಾಯಕರು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ, ಈಶ್ವರಪ್ಪ, ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ನಾಯಕರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಪಾದಯಾತ್ರೆಯ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಗೋವಿಂದ ಕಾರಜೋಳ ಅವರು, ಆಮೇಲೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಶ್ರೀನಿವಾಸ್ ಪೂಜಾರಿ, ರವಿಕುಮಾರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅನೇಕ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ರಾಜಭವನಕ್ಕೆ, ಅಲ್ಲಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನು ಕೊಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಕೂಡ ಅಲ್ಲಿದ್ದಾರೆ. ಬಹುತೇಕ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅನೇಕರು ಒಂದು 20ಕ್ಕಿಂತಲೂ ಹೆಚ್ಚು ಶಾಸಕರು ಹೋಗಿ ದೂರನ್ನು ಕೊಡ್ತಾ ಇದ್ದಾರೆ. ಓಕೆ, ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ಬಿಜೆಪಿ ನಿಯೋಗ ಪಾದಯಾತ್ರೆ ಮೂಲಕ ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದೆ. BS ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, KS ಈಶ್ವರಪ್ಪ, ಗೋವಿಂದ ಕಾರಜೋಳ, ಸುನಿಲ್ ಕುಮಾರ್, ರೇಣುಕಾಚಾರ್ಯ, ಅರಗ ಜ್ಞಾನೇಂದ್ರ, ರವಿಕುಮಾರ್, ಅನೇಕ ನಾಯಕರು. ಬಹುಶಃ ವಿಧಾನಸೌಧದಿಂದ ಈ ಪಾದಯಾತ್ರೆ ನಡೆದಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. See, everything is very clear that yesterday our MLA, Mr. Pritham Gowda, his house was ransacked, his house was attacked, his mother was badly handled. So this Gunda, we are just against this Gunda culture, government-sponsored Gunda culture. That is why there is no intention for us, there is no motive for us. The only intention, if at all it is there, is to stop this, put an end to this Gunda culture. I think it is their way of putting things. From day one, it has been very clear that we opposed SIT, but we were open to any kind of inquiry, including privileges, house committee, etc. Yesterday, the attack on our MLA Pritham Gowda's house has triggered all these things. Our request to government through governor is to put an end to this Gunda culture before it spreads all over the state. ಓಕೆ, ರವಿ ಶಿವರಾಮ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ರವಿ ಶಿವರಾಮ್, ಈಗ ಪಾದಯಾತ್ರೆ ಮುಖಾಂತರ ಎಷ್ಟು ಶಾಸಕರಿದ್ದಾರೆ, ದೂರು ಕೊಟ್ಟ ನಂತರ ಮುಂದೆ ಏನಾಗುತ್ತೆ? ಜಯಪ್ರಕಾಶ್ ಶೆಟ್ಟಿ, CD ಪ್ರಕರಣ ಸಾಕಷ್ಟು ಶೋಧನೆ ಮಾಡ್ತಾ ಇದ್ದಂತ ಸಮಯದಲ್ಲಿ ಬಿಜೆಪಿಗೆ ಈಗ ಒಂದು ಪ್ರಬಲವಾದ ಅಸ್ತ್ರ ಸಿಕ್ಕಿದೆ. ನಿನ್ನೆ ಪ್ರೀತಂ ಗೌಡ ಅವರ ನಿವಾಸದ ಮೇಲೆ JDS ಕಾರ್ಯಕರ್ತರು ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಗಂಭೀರವಾಗಿ ಏಟಾಗಿತ್ತು. ಆ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ನಿನ್ನೆ ಕೂಡ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹಾಸನಕ್ಕೆ ಹೋಗಿ ಅವರ ಮನೆಯವರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿ ಬಂದಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಶಾಸಕರು ವಿಧಾನಸೌಧದಿಂದ ರಾಜಭವನದವರೆಗೆ ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದ್ರು. ಈ ಸಮಯದಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತ BS ಯಡಿಯೂರಪ್ಪ ಅವರು ಈ ವಿಷಯವನ್ನು ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ನಿನ್ನೆ JDS ನ ಗೂಂಡಾಗಳು ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮತ್ತು ಪ್ರೀತಂ ಗೌಡ ಅವರ ತಾಯಿಯ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೂ ಇದು ಕುಮಾರಸ್ವಾಮಿ ಅವರ ಕುಮ್ಮಕ್ಕಿನಿಂದಲೇ ಆಗಿರುವಂತದ್ದು ಅಂತ ಆರೋಪವನ್ನ ಮಾಡಿದ್ರು. ಈ ಹಿಂದೆ ಕುಮಾರಸ್ವಾಮಿ ಅವರು ದಂಗೆಯಲ್ಲಿ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಿಂದ ಪ್ರಚೋದನೆಯನ್ನ ಪಡೆದಂತ JDS ಕಾರ್ಯಕರ್ತರು ಈಗ ಪ್ರೀತಂ ಗೌಡರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ನೇರ ಹೊಣೆಯಾಡುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ CD ಪ್ರಕರಣ ಒಂದಿಷ್ಟು ಸದನದಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿತ್ತು.
ಅದಾದ ಬಳಿಕ ಈಗ ಬಿಜೆಪಿಗೆ ಇವತ್ತು ಸದನದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ರೀತಮ್ ಗೌಡ ವಿಷಯ ಸಿಕ್ಕಿದೆ. ಹಾಗಾಗಿ ಈಗ ರಾಜ್ಯಪಾಲರ ಅಂಗಳಕ್ಕೆ ಬಂದಿರುವಂತಹ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಒಬ್ಬ ಜನಪ್ರತಿನಿಧಿಯ ಮನೆಯ ಮೇಲೆ ಜೆಡಿಎಸ್ ನ ಕಾರ್ಯಕರ್ತರು ಪ್ರಮುಖವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಹುಟ್ಟೂರಾದ ಹಾಸನದಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಿದೆ. ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೇಳುವಂತ ವಿಷಯವನ್ನ ಮುಂದಿಟ್ಟುಕೊಂಡು ಸದನದಲ್ಲಿ ಪ್ರಸ್ತಾಪವನ್ನು ಮಾಡೋದಕ್ಕೆ ಮುಂದಾಗಿದೆ. ಅದೇ ಸಂಬಂಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಪ್ರಮುಖವಾಗಿ ಇವತ್ತು ಇದೇ ವಿಷಯ ಸದನದಲ್ಲಿ ಮತ್ತೆ ಕೋಲಾಹಲವನ್ನು ಸೃಷ್ಟಿ ಮಾಡಬಹುದು. ಯಾಕಂದ್ರೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ನಿನ್ನೆ ಗಲಾಟೆ ಆಗುವ ಸಮಯದಲ್ಲಿ ಪೊಲೀಸರು ಕೇಸನ್ನು ದಾಖಲಿಸಿಕೊಳ್ಳುವಾಗ ಸರಿಯಾಗಿ ಕೇಸನ್ನು ದಾಖಲಿಸಿಕೊಂಡಿಲ್ಲ. ಅದರ ಬದಲಾಗಿ ಒಬ್ಬ ಮಹಿಳೆಯ ಮೇಲೆ ಕೇಸನ್ನು ದಾಖಲಿಸಿ ಅವರು ಆ ಕೇಸನ್ನು ತಿರುವು ಮುರುವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಈಗ ರಾಜ್ಯಪಾಲ ಅಂಗಳಕ್ಕೆ ಬಂದಿದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ, ಒಂದು ವರದಿಯನ್ನ ಕೇಳಬಹುದು. ಒಂದು ವೇಳೆ ಇವತ್ತು ಬಿಜೆಪಿಯ ಏನು ಮನವಿಯನ್ನ ಮಾಡುತ್ತೆ ಅದ್ರ ಮೇಲೆ ರಾಜ್ಯಪಾಲರು ಸರ್ಕಾರದಿಂದ ಒಂದು ವರದಿಯನ್ನ ಕೇಳಬಹುದು. ಹಾಸನದಲ್ಲಿ ಏನಾಗಿದೆ, ಪ್ರೀತಮ್ ಗೌಡ ನಿವಾಸದ ಮೇಲೆ ದಾಳಿ ಆಗಿದ್ದು ಯಾಕೆ ಏನು ಹೇಳುವಂತ ಒಂದು ವರದಿಯನ್ನ ಕೇಳಿ ನಂತರದಲ್ಲಿ ಅದಕ್ಕೆ ಆ ಉಪಮುಖ್ಯಮಂತ್ರಿಗಳು ಅಥವಾ ಕುಮಾರಸ್ವಾಮಿ ಸ್ವತಃ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಅದಕ್ಕೆ ರಾಜ್ಯಪಾಲರಿಗೆ ವಿಷಯವನ್ನ ತಿಳಿಸಬಹುದು. ಅದು ಈಗ ನಡೆದಿರುವಂತದ್ದು ಇಷ್ಟೇ ಜಯಪ್ರಕಾಶ್ ಅವರೇ. ಪ್ರಮುಖವಾಗಿ ಈಶ್ವರಪ್ಪನವರು ಸೇರಿದಂತೆ ಯಡಿಯೂರಪ್ಪನವರು ಇರಬಹುದು, ಸುನೀಲ್ ಕುಮಾರ್ ಸೇರಿದಂತೆ 15-20 ಶಾಸಕರು ಬಂದು ರಾಜ್ಯಪಾಲ ಅಂಗಳಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ಈ ಸರ್ಕಾರ ವಿಫಲವಾಗಿದೆ ಹೇಳೋದನ್ನ ಸದನದಲ್ಲಿ ಬಾವಿಗಳು ಹೋರಾಟವನ್ನ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ತೀರ್ಮಾನ ಮಾಡಿದೆ. ಹಾಗಾಗಿ ಅದರ ಹಿಂದೆ ಅದಕ್ಕೆ ಮುಂಚಿತವಾಗಿ ರಾಜ್ಯಪಾಲರ ಅಂಗಳಕ್ಕೆ ಬಂದಿದ್ದಾರೆ. ಜಯಪ್ರಕಾಶ್ ಅವರೇ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಬಹುಶಃ ರಾಜ್ಯಪಾಲರಿಗೆ ಬಿಜೆಪಿ ಇವತ್ತು ದೂರನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಇವತ್ತು ಸದನದಲ್ಲೂ ಕೂಡ ಇದರ ಬಗ್ಗೆ ಬಹಳ ದೊಡ್ಡ ರೀತಿಯಲ್ಲಿ ವಾಕ್ಸಮರಗಳಾಗಬಹುದು. ಯಾಕೆಂದರೆ ಬಿಜೆಪಿ ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನೇ ಹೊಣೆಯನ್ನಾಗಿ ಮಾಡ್ತಾ ಇದೆ. ನೀವೇ ಆದೇಶ ಕೊಟ್ಟಿದ್ದೀರನ್ನಂತ ಹೊಣೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಓಕೆ, ಈಗಾಗಲೇ ಅಲ್ಲಿ ರಾಜಭವನಕ್ಕೆ ತೆರಳಿದ್ದಾರೆ. ರಾಜಭವನದಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಪಸ್ ಬರ್ತಾರೆ. ವಾಪಸ್ ಬಂದ ನಂತರ ಖಂಡಿತವಾಗಲೂ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಯಪಾಲರಿಗೆ ಬಿಜೆಪಿ ಈಗಾಗಲೇ ದೂರನ್ನು ಕೊಟ್ಟಿದೆ. ನಿನ್ನೆ ಇದು JDS ಕಾರ್ಯಕರ್ತರು ನಡೆಸಿದಂಥ ಕಲ್ಲು ತೂರಾಟ. ಯಾಕಂದರೆ JDSನ ಎಲ್ಲ ಕಾರ್ಯಕರ್ತರಲ್ಲಿ ಸೇರಿದ್ರು. ಸೊ ಯೆಲ್ಲೋ ಶರ್ಟ್ ಹಾಕ್ಕೊಂಡಿದ್ದಂಥ ಒಬ್ಬ ಯುವಕ ಆ ಒಂದು ಕಲ್ಲನ್ನು ತೂರ್ತಾನೆ. ಆ ಮಾಬ್ನ ನಡುವೆ ಅದು ನೇರವಾಗಿ ರಾಹುಲ್ ಕಿಣಿ ಅನ್ನುವಂಥ ಬಿಜೆಪಿ ಕಾರ್ಯಕರ್ತ ಮತ್ತು ಭಾಳ ಮುಖ್ಯ ಹುದ್ದೆಯಲ್ಲಿರುವಂತಹ ಯುವ ಬಿಜೆಪಿ ಕಾರ್ಯಕರ್ತನ ಹಣೆಗೆ ಹೋಗಿ ತಗಲತ್ತೆ. ದೊಡ್ಡ ಕಲ್ಲದು. ಅದಾದ ನಂತರ ದೊಡ್ಡ ರೀತಿಯಲ್ಲಿ ಅದು ಸುದ್ದಿ ಆಗುತ್ತೆ. ರಕ್ತ ಎಲ್ಲವೂ ಕಂಡಾಗ ಬಿಜೆಪಿ ನಾಯಕರು ಕೂಡ ರೊಚ್ಚಿಗೆಳ್ತಾರೆ. ಇದರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅದಾದ ನಂತರ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಒಂದು ಪ್ಲ್ಯಾನ್ ಕೂಡ ಮಾಡ್ಕೋತಾರೆ. ಇದು ಬಿಜೆಪಿ ನಾಯಕರು ದೂರು ಕೊಡೋದಕ್ಕಿಂತ ಮೊದಲು ಮಾಧ್ಯಮದ ಮುಂದೆ ಅನೇಕ ನಾಯಕರನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು, ಈಶ್ವರಪ್ಪನವರು, ಗೋವಿಂದ ಕಾರಜೋಳ ಅವರು, ಸುನೀಲ್ ಕುಮಾರ್ ಅವರು, ಜೊತೆಗೆ ಆರಗ ಜ್ಞಾನೇಂದ್ರ ಅವರು, ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ಐ ಥಿಂಕ್ ಶ್ರೀನಿವಾಸ್ ಪೂಜಾರಿ, ರವಿಕುಮಾರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಘುಪತಿ ಭಟ್ ಉಡುಪಿ MLA, ರಾಜ್ಯಪಾಲರಿಗೆ ದೂರು ಕೊಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ದೂರನ್ನು ರಾಜ್ಯಪಾಲರು ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಗಳು, ಯಾಕೆಂದರೆ ಅವರು ಖಂಡಿತವಾಗ್ಲೂ ದೂರನ್ನು ಸ್ವೀಕರಿಸ್ತಾರೆ. ಆದರೆ ಸ್ಪಾಂಟೇನಿಯಸ್ ಪ್ರತಿಕ್ರಿಯೆಗಳಿರೋದಿಲ್ಲ ರಾಜ್ಯಪಾಲರಿಂದ. ಅದನ್ನು ಗಮನಕ್ಕೆ ತರ್ತಾರೆ. ಇವತ್ತು ಸದನದಲ್ಲೂ ಕೂಡ ಅದರ ಬಗ್ಗೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದರೆ BJP ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸದನದಲ್ಲಿ
ಆಡಳಿತ ಪಕ್ಷಕ್ಕೆ ಇರುಸುಮುರುಸುಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಕ್ಷಣ ಮಾತಾಡಿದರು ನಿಜ, ಆದರೆ ಇವತ್ತು ಸದನದಲ್ಲಿ ಯಾವ ರೀತಿ ಈ ಅಟ್ಯಾಕನ್ನು ಅವರು ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ಈಗಾಗಲೇ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ಆಗಬೇಕು ಅಂತೇಳಿ ಬಲವಾದಂಥ ಆಗ್ರಹ, ಸಿದ್ದರಾಮಯ್ಯನವರಿಂದ ಬಲವಾದ ಆಗ್ರಹ ಬಂದಿತ್ತು. ವಿರೋಧ ಪಕ್ಷಗಳು ಮತ್ತು ಕುಮಾರಸ್ವಾಮಿ ಅವರು ಕೂಡ ಅದನ್ನು ಅಲ್ಲಿಗೆ ಬಿಡುವಂಥ ಒಂದು ಪ್ರಯತ್ನದಲ್ಲಿದ್ದರು ಅಂತೇಳಿ ಹಾಸನದಲ್ಲಿ ನೆನ್ನೆ ಗಲಾಟೆ ಆಗಿತ್ತು ನೋಡಿ. ಆ ಸಂದರ್ಭದಲ್ಲಿ ಚಂದ್ರಿಕಾ ಅನ್ನುವಂಥ ಹೆಣ್ಣು ಮಗಳ ಮೇಲೆ ಅವ್ಯಾಜ ಶಬ್ದಗಳಿಂದ ಬೈದರು ಅಂತೇಳಿ ಇಬ್ಬರು ಇದ್ದಾರೆ ಅಲ್ಲಿ. ಇವರು ಚಂದ್ರಿಕಾ, ಇವರು ಗ್ರಾಮ ಪಂಚಾಯತ್ ಸದಸ್ಯೆ, ಅಲ್ಲಿ ನಮ್ಮ ಜೊತೆ ಮಾತಾಡಿದರು ಕೂಡ. ಸೊ ಇವರ ಮೇಲೆ ಕೂಡ BJP ಕಾರ್ಯಕರ್ತರು ಅವ್ಯಾಜ್ಯ ಶಬ್ದಗಳಿಂದ ಬೈದರು ಅಂತೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಾಳಿ ಅಲ್ವಾ, ನಮಗೂ ಯಾರಿಗೂ ಪ್ರೀತಮ್ ಗೌಡ ಅವರ ತಾಯಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ವಿ. 5 ಹುಡುಗರು ಕಾರ್ಯಕರ್ತರು ಬಂದು ಹೊರಗಡೆ ಅವರು ಗಂಟ್ಲರಿ ಕಿರಿಸ್ತಾ ಇದ್ರು, ನಿಂದನೆ ಮಾತುಗಳು, ಕಿವಿಲ್ ಕೇಳಲಾರ್ದೇ ಇರೋಂಥ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಈ ಹುಡುಗರು ಒಳಗೆ ಬಂದ್ರಪ್ಪ, ಯಾಕೆ ಅವರು ಆಗ ತನಕ ಕೂಗಿ ಹೋಗ್ತಾರೇನೋ ನೀವು ಒಳಗೆ ಬನ್ನಿ ಅಂತ. ಅವರು ಅಮಾಯಕರಾಗಿ ಹಿಂಗೆ ನೋಡ್ತಾ ಇದ್ದವ್ರಿಗೆ ದಿಢೀರಂತ ಕಲ್ಲಿಂದ ದಾಳಿ ಮಾಡಿ ಕಾರಿಗೆ ಡ್ಯಾಮೇಜ್ ಆಯಿತು, ಹುಡುಗನ ಕಣ್ಣಿಗೆ ಡ್ಯಾಮೇಜ್ ಆಯಿತು. ಯಡಿಯೂರಪ್ಪನ ಜೊತೆ ತಾವು ಏನು ಹೇಳ್ಕೊಂಡ್ರಮ್ಮ? ನಾನು ನನ್ನ ಮಗನಿಗೆ ರಕ್ಷಣೆ ಕೊಡಿ, ಈಗಿನ್ನು ಅರಳ್ತಾ ಇರೋ ಹೂವು ನನ್ನ ಮಗ, ಅವನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಸಂಚು ಇದು ಇವರೆಲ್ಲ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಈ ಹಾಸನ ರಾಜಕೀಯ, ಈ ಅಭೇದ್ಯ ಕೋಟೆ ಬೇಧಿಸ್ತೆ ಅಂತ ಹೇಳ್ತಾರೆ. ಅಭೇದ್ಯ ಕೋಟೆನ ಅದಕ್ಕೆ ರಕ್ಷಣೆ ಬೇಕು ನನ್ನ ಮಗನಿಗೆ, ನಮ್ಮ ಕುಟುಂಬಕ್ಕೆ. ನಮಗೆ ಹಿಂಗಾದಾಗ ಶಾಸಕರ ಮನೆಗೆ ಈ ಥರ ಹಲ್ಲೆಗೆ ಬರೋದು, ದೌರ್ಜನ್ಯ ಎಸಗಾಗಿ ಬರೋದು ಅಂದರೆ ಇನ್ನು ಸಾರ್ವಜನಿಕರಿಗೆ ಏನು ರಕ್ಷಣೆ ಕೊಡ್ಬೋದು? ದಯಮಾಡಿ ರಾಜ್ಯ ಘಟಾನುಘಟಿ ನಾಯಕರು ಯಡಿಯೂರಪ್ಪನವರು, ಅಶೋಕ್ ಅವರು, ಕಾರಜೋಳ ಅವರು ಎಲ್ಲರೂ ಬಂದು ಹೋದ್ರು. ಅಂತರ ನಂತರದಲ್ಲಿ ನಿಮಗೊಂದು ಧೈರ್ಯ ಬಂದಿದೆಯಾ? ಜೊತೆಗೆ ಆತಂಕ ಇನ್ನೂ ಇದೆಯಾ? ಆತಂಕ ಇದು ಅವರು ಬಂದು ಹೋಗಿದ್ದು ನಮಗೆ ತುಂಬ ಮಾನಸಿಕವಾಗಿ ಧೈರ್ಯ, ಒಂದು ಮನಸ್ಸಿಗೆ ಸಮಾಧಾನ ತಂದಿದೆ. ಆದರೂ ನಾವಿಲ್ಲಿ ಅನುಭವಿಸ್ತಾ ಇರೋರು ಇಲ್ಲಿ ರಾಜಕೀಯ ಅವರಿಗೆ ದಿನನಿತ್ಯ ನಡೆಯೋಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಆದರೂ ಇದು ಆತಂಕನೇ ನಮಗೆ. ಇದೇನು ಷಡ್ಯಂತ್ರ ಅಂತೀರಮ್ಮ? ಜೊತೆಗೆ ಏನಾದರೂ ಈ ರಾಜಕೀಯ ಈ ಬೆಳವಣಿಗೆಗಳು ಈ ಥರ ಒಂದು ಅನಿರೀಕ್ಷಿತವಾಗಿ ಆಗಿದ್ದು ಅಂತೀರ? ನಮಗೆ ರಾಜಕೀಯದ ಬಗ್ಗೆ ಏನು ಹೇಳಾರೆ, ನನ್ನ ಮಗನ ಬಗ್ಗೆ ನಾವೊಂದು ಕಾಳಜಿ ವಹಿಸಿ ನಮ್ಮ ಬಗ್ಗೆ ನಾವು ಮರ್ಯಾದೆ ಜೀವನ ನಡೆಸಕ್ಕೆ ಇಷ್ಟಪಡ್ತೀವಿ ಹೊರತು ರಾಜಕೀಯ ನನಗೆ ಬೇಡ ಕಣಪ್ಪ, ನಮಗೆ ಗೊತ್ತಿಲ್ಲ. ಈ ಪ್ರೀತಮ್ ಅವ್ರ ಬೆಳವಣಿಗೆ ಆಗ್ತಾ ಇದೆ ಹಾಸನದಲ್ಲಿ. ಆ ಒಂದು JDS ಭದ್ರಕೋಟೆ ಇಲ್ಲಿ ಶಾಸಕರಾದ್ರು, ಅವ್ರನ್ನ ಏನಾದರೂ ರಾಜಕೀಯವಾಗಿ ಅವ್ರ ಬೆಳವಣಿಗೆಯನ್ನು ಚಿವುಟ್ಬೇಕು, ಆ ಥರದ ಪ್ರಯತ್ನ ಅನಿಸ್ತಾ ಇದೆ. ಆ ಥರ ಪ್ರಯತ್ನ ಮಾಡಿದರೆ ಅದು ತಪ್ಪು ಅಭಿಪ್ರಾಯ. ಯಾಕೆಂದರೆ ನನ್ನ ಮಗ ನಿನ್ನೆನೇ ಹೇಳ್ದಂಗೆ ಅವನು ವೀರ ಶೂರ, ಹೆದರು ಬೆಂತೋ ಸೋಡ ಅಂತ ಹೇಳಿ ಅಲ್ಲ, ನಿಂತು ಎದುರಿಸಿ ಬೆಳಿತಾನೆ. ಅವನು ಜನ ಇದ್ದಾರೆ, ಅವನಿಗೆ ಜನಪ್ರಿಯ ಶಾಸಕ ಅಂತ ಹೇಳಿ ಜನ ಎಲ್ಲ ಆಧರಿಸಿ, ಹಾಸನ ಜನತೆ ಮಾತ್ರ ಅಲ್ಲ, ಹಾಸನ ವಿಧಾನಸಭೆ ಕ್ಷೇತ್ರದವ್ರು ಮಾತ್ರ ಅಲ್ಲ, ಇಡೀ ಜಿಲ್ಲೆ ಜನ, ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿವನೇ. ಅದೊಂದು ನಿಮಗೆ ಈಗ ಧೈರ್ಯ ಜಾಸ್ತಿ ಆಗಿದೆಯಾ ಅಥವಾ ಇವೆಲ್ಲ ಬೆಳವಣಿಗೆಗಳಿಂದ ನಿಮಗೇನು ಕುಗ್ಗೋದ್ರ? ಧೈರ್ಯ ಯಾವಾಗಲೂ ಇರುತ್ತೆ. ಕುಗ್ಗಿ ಹೋಗಿರೋದು ಸತ್ಯ. ಮಾನಸಿಕವಾಗಿ ಆರೋಗ್ಯ ಇಲ್ಲದೆ ಇರೋದ್ರಿಂದ ನಮಗೆ ತುಂಬಾನೇ ನಿನ್ನೆ ಬಹಳ ಇದಾಯ್ತು. ಏನಿಲ್ಲ, ಈ ಪ್ರಕರಣದ ಬಗ್ಗೆ ನಡಿಬಾರ್ದಾಯಿತು, ನಡೆಸಿದ್ರು. ಅವರೇ ದೌರ್ಜನ್ಯ ಮಾಡಿ ಆ ಹೆಣ್ಮಕ್ಳು ನಮ್ಮ ಸೋದರ ಸಮಾನದವರು ವಿಕೃತ ಹೇಳಿಕೆ ಕೊಟ್ಟಿದ್ದಾರೆ. ಅದು ತಪ್ಪು ಸಮಾಜದಲ್ಲಿ. ಅದಕ್ಕೆ ತಪ್ಪು ಮಾಹಿತಿ ಕಳಿಸ್ಬಾರ್ದು. ಸಾಮಾಜಿಕ ಕಳಕಳಿ ಇರೋರು ಒಳ್ಳೆ ಸಂದೇಶ ಕಳಿಸಿ ಊರಿಂದ ರಕ್ಷಣೆ ಮಾಡಬೇಕು, ಶಾಂತಿ ಭಂಗ ಆಗಬಾರ್ದು ಅನ್ನೋ ಥರ ಇರಬೇಕು ಪ್ರತಿಯೊಬ್ಬರು. ಇದು ಶಾಸಕ ಪ್ರೀತಮ್ ಗೌಡ್ರ ತಾಯಿ ನಾಗರತ್ನವರ ಮಾತುಗಳು. JDS ಭದ್ರಕೋಟೆಯಲ್ಲಿ ನನ್ನ ಮಗ ಒಂದು ವೀರ್ನಂತೆ ಈಗ ಬೆಳೀತಾ ಇದ್ದಾನೆ, ಇದನ್ನು ಚಿವುಟುವಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ನಮಗೆ ಧೈರ್ಯವನ್ನು ತುಂಬಿದ್ದು ಇನ್ನಷ್ಟು ನಮಗೆ ಬಲ ಬಂದಿದೆ ಅನ್ನುವ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.